ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವಯುಜಮಾಸ ಶುಕ್ಲಪಕ್ಷ 26 ಸೆಪ್ಟೆಂಬರ್ 2025 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:14, ಸೂರ್ಯಾಸ್ತ ಸಂಜೆ 6:25. ಚಂದ್ರೋದಯ ಬೆಳಗ್ಗೆ 9:31, ಚಂದ್ರಾಸ್ತ ರಾತ್ರಿ 9:07. ಇಂದಿನ ತಿಥಿ ಚತುರ್ಥಿ ಬೆಳಗ್ಗೆ 6:19 ರವರೆಗೆ, ನಂತರ ಪಂಚಮಿ. ಯೋಗ ವಿಷ್ಕಂಭ ರಾತ್ರಿ 10:51 ರವರೆಗೆ, ನಂತರ ಪ್ರೀತಿ. ನಕ್ಷತ್ರ ವಿಶಾಖ ರಾತ್ರಿ 8:13 ರವರೆಗೆ, ನಂತರ ಅನುರಾಧ. ಕರ್ಣ ಭದ್ರ ಬೆಳಗ್ಗೆ 9:33, ಭವ ರಾತ್ರಿ 10:48, ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:33 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:47 ರಿಂದ 12:35. ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09, ಸಂಧ್ಯಾಕಾಲ ಸಂಜೆ 6:13 ರಿಂದ 7:24, ಅಮೃತಕಾಲ ಮಧ್ಯಾಹ್ನ 12:15 ರಿಂದ 2:03, ಸರ್ವಾರ್ಥ ಸಿದ್ಧಿಯೋಗ ರಾತ್ರಿ 10:09 ರಿಂದ ಬೆಳಗ್ಗೆ 6:09 ಸೆಪ್ಟೆಂಬರ್ 27 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:40 ರಿಂದ 12:11, ಯಮಗಂಡ ಕಾಲ ಮಧ್ಯಾಹ್ನ 3:12 ರಿಂದ 4:42 ರವರೆಗೆ, ವರ್ಜಕಾಲ ರಾತ್ರಿ 2:39 ಸೆಪ್ಟೆಂಬರ್ 27 ರಿಂದ ರಾತ್ರಿ 4:27 ಸೆಪ್ಟೆಂಬರ್ 27. ದುರ್ಮುಹೂರ್ತ ಬೆಳಗ್ಗೆ 8:34 ರಿಂದ 9:22, ನಂತರ ಮಧ್ಯಾಹ್ನ 12:35 ರಿಂದ 1:23 ರವರೆಗೆ. ರಾತ್ರಿ 8:13 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಧ್ಯಾಹ್ನ 3:23 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಇಂದು ನಿಮ್ಮ ಪ್ರೇಮ ನಿವೇದನೆ ಮತ್ತು ನಿಮ್ಮ ಪ್ರೇಮಿಯನ್ನು ಮದುವೆಗೆ ಪ್ರಸ್ತಾವನೆ ಮಾಡಬಹುದು. ನೀವು ಇಟ್ಟುಕೊಂಡ ಗುರಿಗಳ ಬಗ್ಗೆ ಆಲೋಚಿಸಿ, ಆ ನಿಲುವಿನಲ್ಲಿ ನಿಮಗೆ ಅನುಕೂಲಕರ ಸೂಚನೆ ದೊರೆಯಬಹುದು. ನಿಮ್ಮ ವ್ಯಾಪಾರವನ್ನು ಮುಂದಿನ ಹಂತಕ್ಕೆ ಒಯ್ಯುವ ಅವಕಾಶಗಳು ದೊರೆಯುವುದು. ಪಾರ್ಟ್ನರ್ಶಿಪ್ ಬಿಸಿನೆಸ್ ನಲ್ಲಿರುವ ತೊಡಕು ನಿವಾರಿಸಲು ಈ ಸಮಯ ಉತ್ತಮವಿದೆ. ವೃಷಭ ರಾಶಿ: ದಿನ ನಿಮಗೆ ಅನುಕೂಲಕರವಿದೆ. ರೋಗ ಮುಕ್ತರಾಗುವಿರಿ. ಈಗಾಗಲೇ ಯಾವುದಾದರೂ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದಕ್ಕೆ ಶಾಶ್ವತ ಪರಿಹಾರ ದೊರೆಯುವುದು. ಈ ದಿನ ಸ್ತ್ರೀಯರಿಗೆ ತುಂಬಾ ಉತ್ತಮವಾಗಿದೆ. ಸಮಾಜದಲ್ಲಿ ನಿಮಗೆ ಮೆಚ್ಚುಗೆ ದೊರೆಯುವುದು. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಯಶಸ್ಸು ದೊರೆಯುವ ಸಂಭವವಿದೆ. ಇಂದು ರುಚಿಕರವಾದ ಆಹಾರ ಸೇವಿಸುವ ಯೋಗವಿದೆ. ಈ ದಿನವನ್ನು ಆನಂದವಾಗಿ ಕಳೆಯಲು ವಿವಾದ ಮತ್ತು ಶತ್ರುಗಳಿಂದ ದೂರವಿರಿ. ಮಿಥುನ ರಾಶಿ: ಇಂದು ಮಿಶ್ರಫಲವನ್ನು ಕಾಣಬಹುದು. ವ್ಯಾಪಾರದಲ್ಲಿ ನಿಮ್ಮ ಗ್ರಾಹಕರೊಂದಿಗೆ ನಿಮ್ಮ ಸಂಬಂಧ ಬಲಪಡುವುದು. ವಿದ್ಯಾರ್ಥಿಗಳು ಇಂದು ಹೆಚ್ಚಿನ ವಿಷಯಗಳನ್ನು ಗ್ರಹಿಸಿ ಮನದಟ್ಟು ಮಾಡಿಕೊಳ್ಳಲು ದಿನ ಉತ್ತಮವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಬಹುದು. ಇಂದು ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ. ಅದು ನಿಮ್ಮ ಮಕ್ಕಳೊಂದಿಗೆ, ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಉತ್ತಮ ವೇದಿಕೆ ದೊರೆಯಬಹುದು. ಕಟಕ ರಾಶಿ: ಇಂದು ದಿನ ಅನುಕೂಲಕರವಿಲ್ಲ. ಕೆಲಸಗಳಲ್ಲಿ ಹಾಗೂ ಹಣಕಾಸಿನ ವಿಷಯದಲ್ಲಿ ಅಸಡ್ಡೆ ತೋರಿದರೆ ಅವಮಾನಗಳಿಗೆ ಗುರಿಯಾಗುವಿರಿ. ವಾಹನ ಚಲಿಸುವಾಗ ಎಚ್ಚರವಿರಲಿ. ಮಿತ್ರರನ್ನು ಅಪಾರ್ಥ ಮಾಡಿಕೊಳ್ಳಬೇಡಿ. ಮಧ್ಯಾಹ್ನದ ನಂತರದಲ್ಲಿ ಕೆಲಸಗಳು ಹಾಳಾಗುವ ಸಂಭವವಿದೆ. ನಿಮ್ಮ ಸ್ವಭಾವದಲ್ಲಿ ಮತ್ತು ನಡತೆಯಲ್ಲಿ ಅಹಂಕಾರವೆಂದು ಜನ ಭಾವಿಸಿ ನಿಮ್ಮ ಬಗ್ಗೆ ಅಸಮಾಧಾನಗೊಳ್ಳಬಹುದು. ಸಿಂಹ ರಾಶಿ:
ಈ ದಿನ ಆನಂದಕರ ವಾರ್ತೆಯಿಂದ ಪ್ರಾರಂಭಗೊಳ್ಳುವುದು. ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗಬಹುದು. ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾಗಿ ನಿರ್ವಹಿಸುವಿರಿ. ಸಂಜೆಯ ವೇಳೆಗೆ ನಿಮ್ಮ ಕುಟುಂಬದ ಸದಸ್ಯರ ಕುರಿತಾಗಿ ಚಿಂತಿಸುವಿರಿ. ನಿಮ್ಮ ಪರಿಶ್ರಮಕ್ಕೆ ಅರ್ಥಪೂರ್ಣ ಫಲಿತಾಂಶ ಪಡೆಯುವಿರಿ. ಅನವಶ್ಯಕ ವಿಷಯಗಳಿಗೆ ಹೆಚ್ಚಿನ ಒತ್ತಡ ತೆಗೆದುಕೊಳ್ಳಬೇಡಿ. ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚುವುದು. ಕನ್ಯಾ ರಾಶಿ, ಮನೆಯ ಹಿರಿಯರು ನಿಮಗೆ ಜವಾಬ್ದಾರಿಯುತ ಕೆಲಸವನ್ನು ನೀಡಬಹುದು. ಇಂದು ಆರ್ಥಿಕವಾಗಿ ದಿನ ಅನುಕೂಲಕರವಾಗಿರುತ್ತದೆ. ಮಕ್ಕಳು ಕೆಲವು ವಿಶೇಷ ಸಾಧನೆ ಮಾಡಬಹುದು. ದಿನದ ಅಂತ್ಯದ ವೇಳೆಗೆ ಸ್ವಲ್ಪ ಹಣಕಾಸಿನ ಅನುಕೂಲವಾಗಬಹುದು. ಪ್ರೇಮ ಸಂಬಂಧಗಳಿಗೂ ದಿನ ಉತ್ತಮವಾಗಿದೆ. ನಿಮ್ಮ ಪ್ರೀತಿಯಲ್ಲಿ ನಿಕಟತೆ ಹೆಚ್ಚುವುದು. ಇಂದು ನಿಮ್ಮ ನಿತ್ಯ ದಿನಚರಿಯಲ್ಲಿ ಆಸಕ್ತಿ ಹೊಂದಿರುವುದಿಲ್ಲ. ನಿಮ್ಮ ಕಟ್ಟಡ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣುವಿರಿ. ತುಲಾ ರಾಶಿ, ಇಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿರಿ. ನಿಮಗೆ ಬರಲಿರುವ ಅವಕಾಶವನ್ನು ಜವಾಬ್ದಾರಿಯುತವಾಗಿ ಸ್ವೀಕರಿಸುವಿರಿ. ನೀವು ಪರ್ಯಾಯ ವಿಧಾನಗಳಿಂದ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು. ಮನೆಯಲ್ಲಿ ಹಬ್ಬದ ವಾತಾವರಣವಿರುವುದು. ಇಂದು ವಿವಾದಗಳಿಂದ ದೂರವಿರಿ. ಇಂದು ನೀವು ಪ್ರಯಾಣ ಮಾಡಬಹುದು. ಮನೆಯವರೊಡನೆ ಸಂತೋಷ ಮತ್ತು ಆಹ್ಲಾದಕರದಿಂದ ಈ ಸಮಯವನ್ನು ಕಳೆಯುವಿರಿ. ವೃಶ್ಚಿಕ ರಾಶಿ, ಇಂದು ಕೆಲಸದಲ್ಲಿ ಹೆಚ್ಚಿನ ಒತ್ತಡವಿರಬಹುದು. ಹಾಗಾಗಿ ಕೆಲಸದಲ್ಲಿ ನಿರತರಾಗಿರುತ್ತೀರಿ. ಇಂದು ಮಾನಸಿಕ ಗೊಂದಲ ಹಾಗೂ ಚಡಪಡಿಕೆಯ ಅನುಭವವಾಗುವುದು. ಮನೆ ಖರ್ಚುಗಳು ಹೆಚ್ಚುವವು. ಇದರಿಂದ ಹಣಕಾಸಿನ ವಿಷಯಗಳಲ್ಲಿ ಗೊಂದಲವಿರುವುದು. ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ತೆಗೆದುಕೊಂಡಲ್ಲಿ ನಿಮಗೆ ನಷ್ಟವಾಗುವ ಸಂಭವವಿದೆ. ಈ ದಿನ ದೂರ ಪ್ರಯಾಣ ಮಾಡುವುದನ್ನು ತಪ್ಪಿಸಿ. ಧನುರಾಶಿ, ಈ ದಿನದ ಸಂದರ್ಭಗಳು ನಿಮಗೆ ತುಂಬಾ ಅನುಕೂಲಕರವಿರುವುದು. ಇಂದು ಮನಸ್ಸು ಉಲ್ಲಾಸ ಹಾಗೂ ಒತ್ತಡರಹಿತವಿರುವುದು. ವ್ಯವಹಾರಗಳ ಕಾರ್ಯತಂತ್ರಗಳನ್ನು ಮಾಡಲು ಇಂದು ಸೂಕ್ತ ಸಮಯ. ಯೋಜಿಸಿದ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಿರಿ. ಇದಕ್ಕೆ ನಿಮ್ಮ ಹಳೆಯ ವೃತ್ತಿ ಅನುಭವಗಳು ಸಹಕರಿಸುವುದು. ಪ್ರಯಾಣದಲ್ಲಿ ಮತ್ತು ವಾಹನ ಚಲಿಸುವಾಗ ಎಚ್ಚರ. ಇಂದು ನೀವು ನಿಮ್ಮ ಪ್ರೇಮ ನಿವೇದನೆ ಮಾಡುವಿರಿ. ಮಕರ ರಾಶಿ, ಇಂದು ನಿಮ್ಮಲ್ಲಿ ಧೈರ್ಯ ಮತ್ತು ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕೆಂಬ ಉಲ್ಲಾಸ ಮತ್ತು ಆಸೆ ಇರುವುದು. ವೃತ್ತಿಯಲ್ಲಿ ಮೇಲಧಿಕಾರಿಗಳು ನಿಮ್ಮನ್ನು ಪ್ರಶಂಸಿಸುವರು. ಇಂದು ನೀವು ಸಾಮಾಜಿಕ ಕ್ಷೇತ್ರದಿಂದ ಲಾಭವನ್ನು ಪಡೆಯುತ್ತೀರಿ. ಪ್ರೀತಿ ಪ್ರೇಮಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸು ಸಿಗಬಹುದು. ಎಲ್ಲ ಮುಖ್ಯ ನಿರ್ಧಾರಗಳಿಗೆ ದಿನ ಉತ್ತಮವಿದೆ. ಮನೆಯವರೊಡನೆ ಸಂತೋಷವಾಗಿರುವಿರಿ. ಪ್ರಯಾಣ ಅನುಕೂಲಕರವಾಗಿರುವುದು. ಕುಂಭರಾಶಿ, ನೆರೆಹೊರೆಯವರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಜಗಳಗಳಾಗುವ ಸಂಭವವಿದೆ. ಹೆಚ್ಚಿನ ಶ್ರಮದೊಂದಿಗೆ ಹೆಚ್ಚಿನ ಸಮಯವನ್ನು ವ್ಯಯಿಸುವುದರಲ್ಲಿ ನಿರತರಾಗಿರಬೇಕು. ಇಂದು ಹಣ ಉಳಿಸಲು ಪ್ರಯತ್ನಿಸಿ. ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸಿ. ಕುಟುಂಬದ ಸದಸ್ಯರ ಕುರಿತಾಗಿ ಚಿಂತಿಸುವಿರಿ. ಒತ್ತಡದಿಂದ ದೂರವಿರಿ. ಉನ್ನತ ವ್ಯಾಸಂಗ ಬಯಸುವ ವಿದ್ಯಾರ್ಥಿಗಳು ಉತ್ತಮ ಅವಕಾಶ ಪಡೆಯಬಹುದು. ಮೀನ ರಾಶಿ, ಈ ದಿನ ತುಂಬಾ ಅನುಕೂಲಕರವಿದೆ. ಇಂದು ಹೊಸ ವಿಷಯ ಕಲಿಯುವ ಯೋಜನೆ ಮಾಡುವಿರಿ. ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ನೀವು ಮಧುರತೆಯನ್ನು ಕಾಣುವಿರಿ. ನೀವು ಕುಟುಂಬ ಮತ್ತು ವ್ಯಾಪಾರ ಸಮತೋಲನ ಕಾಪಾಡುವಲ್ಲಿ ವಿಜಯಿಗಳಾಗುವಿರಿ. ನಿಮ್ಮ ವೈವಾಹಿಕ ಜೀವನದ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುವಿರಿ. ಕೆಲಸದಲ್ಲಿ ಉನ್ನತ ಹುದ್ದೆಯನ್ನು ಪಡೆಯಬಹುದು. ವೃತ್ತಿ ಮತ್ತು ವ್ಯಾಪಾರ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.